ಸ್ಟಡ್ಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೆಲ್ಮೆಟ್ ಮ್ಯಾನುಫ್ಯಾಕ್ಚರರ್ ತನ್ನ IPO ತರ್ತಾ ಇದೆ. ಸ್ಟಡ್ಸ್ ಆಕ್ಸೆಸರೀಸ್ ಲಿಮಿಟೆಡ್ನ IPO ಅಕ್ಟೋಬರ್ 30ರಿಂದ ನವೆಂಬರ್ 3ರವರೆಗೆ ಓಪನ್ ಆಗಿರುತ್ತೆ. ಪ್ರೈಸ್ ಬ್ಯಾಂಡ್ ಬಂದು 557ರಿಂದ 585 ರೂಪಾಯಿ ಪ್ರತಿ ಶೇರ್ ಪ್ರೈಸ್ ಇರುತ್ತೆ ಮತ್ತು ಕನಿಷ್ಠ ಇನ್ವೆಸ್ಟ್ಮೆಂಟ್ ಬಂದು 13,975 ರೂಪಾಯಿ ಆಗಿರಲಿದೆ. ಟೋಟಲ್ ಇಶ್ಯೂ ಸೈಜ್ ಬಂದು 455.49 ಕೋಟಿ ರೂಪಾಯಿ. ಇದು ಸಂಪೂರ್ಣ ಆಫರ್ ಫೋರ್ ಸೇಲ್ ಆಗಿರಲಿದೆ. ಸ್ಟಡ್ಸ್ ಇಂಡಿಯಾದಲ್ಲಷ್ಟೇ ಅಲ್ಲ, ಕ್ಯಾಲೆಂಡರ್ ಇಯರ್ 2024ರಲ್ಲಿ ವಾಲ್ಯೂಮ್ ಆಧಾರದ ಮೇಲೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೆಲ್ಮೆಟ್ ಮ್ಯಾನುಫ್ಯಾಕ್ಚರರ್ ಆಗಿತ್ತು. 2016ರಲ್ಲಿ ಲಾಂಚ್ ಆದಂತಹ SMK ಬ್ರ್ಯಾಂಡ್ ಪ್ರೀಮಿಯಂ ಸೆಗ್ಮೆಂಟ್ ಅನ್ನು ಟಾರ್ಗೆಟ್ ಮಾಡುತ್ತೆ ಮತ್ತು ಈಗ ಎರಡೂ ಬ್ರ್ಯಾಂಡ್ಸ್ ಸ್ಟಡ್ಸ್ ಮತ್ತು SMK 70ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಸೇಲ್ ಆಗ್ತಾ ಇದೆ. ಇನ್ನು ಮಾರ್ಕೆಟ್ ಶೇರ್ ನೋಡಿದ್ರೆ FY24ನಲ್ಲಿ ಇಂಡಿಯಾದಲ್ಲಿ ಸ್ಟಡ್ಸ್ಗೆ 27.3% ವಾಲ್ಯೂಮ್ ಶೇರ್ ಮತ್ತು 25.5% ವ್ಯಾಲ್ಯೂ ಶೇರ್ ಇತ್ತು. ಇನ್ನು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ರೆವಿನ್ಯೂ FY23ನಲ್ಲಿ 499 ಕೋಟಿಯಿಂದ ಹೆಚ್ಚಾಗಿ FY25 ಬಂದಾಗ 583 ಕೋಟಿ ಆಗಿದೆ. ಇನ್ನು ಪ್ರಾಫಿಟಬಿಲಿಟಿ FY23ನಲ್ಲಿ 33 ಕೋಟಿ ಇತ್ತು, ಅದು FY25 ಬಂದಾಗ 69.6 ಕೋಟಿಗೆ ಏರಿದೆ. ಆದರೆ ಇಲ್ಲಿ ಕೆಲವೊಂದು ರಿಸ್ಕ್ ಕೂಡ ಇದೆ. 92% ರೆವಿನ್ಯೂ ಕೇವಲ 2 ವೀಲರ್ ಹೆಲ್ಮೆಟ್ನಿಂದ ಬರ್ತಾ ಇದೆ. ಆದ್ದರಿಂದ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ತುಂಬಾ ಹೈ ಇದೆ. ಒಂದು ವೇಳೆ ಹೆಲ್ಮೆಟ್ನ ಡಿಮಾಂಡ್ ಕಮ್ಮಿ ಆದರೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗಬಹುದು. ಟಾಪ್ 10 ಸಪ್ಲೈಯರ್ಸ್ಗಳು 51% ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಾರೆ. ಆದರೆ ಇದರಲ್ಲಿ ಒಬ್ಬ ಸಪ್ಲೈಯರ್ ಮಾತ್ರ 20.83% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ. ಒಂದು ವೇಳೆ ಸಪ್ಲೈ ಚೈನ್ ನಲ್ಲಿ ಡಿಸ್ರಪ್ಷನ್ ಆದ್ರೆ ಸೀರಿಯಸ್ ಆದಂತ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ನೀವು ಈ IPOಗೆ ಇನ್ವೆಸ್ಟ್ ಮಾಡ್ತೀರಾ? ಕಮೆಂಟ್ ಮಾಡಿ.